ಬ್ಲಕ್ಕಿ, ಗುಡ್ ಮಾರ್ನಿಂಗ್. ಚಾರ್ಲಿಯಲ್ಲಿ ಕಳಿಸಿದೆಪ್ಪ. ಹಾಂ, ಚಾರ್ಲಿಯಲ್ಲಿ ಕಳಿಸಿದೆ ಬ್ಲಕ್ಕಿ. ನಾವು ಇಲ್ಲಿ ಮಕ್ಕೊಂಡಿರ್ತೇವೆ, ನಮ್ಮ ಕಾಲ್ದಶಿ ಇಲ್ಲಿ ಮಕ್ಕೋತೈತಿ. ಅಲ್ಲಿ ಇದನ್ನು ಮಾಡೈತೆ ನೋಡ್ರಿ ತೆಗ್ಗ. ಇಲ್ಲಿ ಅದು ಮಕ್ಕೋತೈತಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವು ಇಲ್ಲಿ ಮಕ್ಕೋತೀವಿ. ಟೈಮ್ 6 ಗಂಟೆ ಆಗೈತಿ. ಜಲ್ದಿನೇ 5 ಗಂಟೆಗೆ ಅಂದ್ರೆ ಬೆಳಕಾಗಿದೆ. 5:30 5 ಗಂಟೆ ಅಂದ್ರೆ ಫುಲ್ ಬೆಳಕಾಗ್ಬಿಟ್ಟಿರ್ತೈತಿ. ಮಳೆನೂ ಆಗೋಲ್ತು. ಮಳೆ ಯಾವಾಗ ಆಕೈತೋ ಗೊತ್ತಿಲ್ಲ. ಮಳೆ ಬೇಕು, ಮಳೆ ಅಂತ ದಿನ ಬರೀ ಮಳೆ ನೆನೆಸೋದಾಗೈತಿ. ಇವತ್ತಿನ ದಿನ ಪೂರ್ತಿ ಹೆಂಗೆಲ್ಲ ಹೋಗ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬರೀ ನೋಡ್ಕೊಂಬರೋಣಂತ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಕಮ್ಮಿ ರೇಟ್ ಅದ ನೋಡ. ಹಾಂ, ಈ ಹೊತ್ನಾಗೆಲ್ಲ ವಾಕಿಂಗ್ ಮಗನ. ನಮ್ಮ ಕೆಲಸ ಮಾಡಕತ್ತೆ, ನಾವು ಇಲ್ಲಿ ಫೋಟೋ ಶೂಟ್ ಮಾಡೋದು. ಹ್ಞೂ, ಕದ ಹಾಕಿಬಿಡಪ್ಪ. ಕದ ಹಾಕಿದ್ರೆ ಚಂದ ಬರ್ತಾವ ಫೋಟೋ. ನೋಡ್ರಿ, ಇನ್ನು ಫೋಟೋ ಶೂಟ್ ಮಾಡಾಕತ್ತೇವಿ. ಅಯ್ಯೋ, ಇದು ಫ್ರಿಜ್ನಾಗ ಇತ್ತು, ತಕ್ಕೋಪ ಅದನ್ನ. ನೀ ಕೃಷರ್ಕ್ ಹೋಗಿದ್ದೆ ಅಂತಲ್ಲ, ಮತ್ತೆ ಹೋಗಿ ಬಂದೇನಾ? JCB ಯಾರು ಹೊಡ್ಯಾಕತ್ತಾರ ಈಗ? ಹೌದಾ? ತಲೆ ಸ್ನಾನ ಮಾಡ್ಬೇಕಂತ ಹೇಳಿ ತಲೆಗೆ ಎಣ್ಣೆ ಹಚ್ಕೊಂಡೇನಿ. ರಾತ್ರಿ ಹಚ್ಕೊಂಡು ಮಕ್ಕೋಬೇಕಂತ ಅಂದ್ಕೊಂಡೆ ಮರ್ತಾ ಬಿಟ್ಟೆ. ಇಲ್ಲೇ ಬಿಸಿ 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 ನೀರು. ಗಿಡದಾಗಿನ ಹುಳ್ಕೊಳ್ಳೋದು ಬೇಡ. ಪ್ಲೇಟ್ ಮುಚ್ಚಬೇಕಾ. ಇದ್ರೊಳಗೆ ಸ್ವಲ್ಪ ಬೇವಿನ ಎಲೆ ಇಟ್ಟು ಹಾಕಿ ನೀರು ಕಾಸ್ಕೊತೀನಿ. ಜಳಕಕ್ಕೆ ನೀರು ಕಾದಿನ ಜಳಕ ಮಾಡಿ ಒಂದಿಷ್ಟು ಬಾಂಡೆ ಇಟ್ಟು ತಿಕ್ಕಿ ಆಮೇಲೆ ರೆಡಿಯಾಗಿ ಎಲ್ಲ ಹೋಗ್ತೇವೆ ಅಂತ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ತೇನೆ. ಇವಾಗ ರೆಡ್ ಎಲ್ಲೋ ನಾ ಹೇಳು, ಎರಡರದೊಳಗೆ ಬಂದ. ನಾನು ಊರಿಗೆ ಹೋಗಿದ್ದಿತ್ತ, ಹಾಗಾಗಿ ರೆಡಿ ಆಗತ್ತಿದ್ನಿ. ಹಂಗೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದಾಳೆ, ಅಕ್ಕಿ ಕೂಡ ಮಾತಾಡ್ಕೊತ ರೆಡಿ ಆಗತ್ತಿದ್ನಿ. ಇದರಲ್ಲಿ 2 ದಿನದ ವಿಡಿಯೋ ಐತಿ. ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿರಿ ಅಂತೇಳಿ ತೋರಿಸ್ತೇನೆ ನಿಮಗೆ. ನಂಗೆ ಮಾವಿನ ಹಣ್ಣು ಅಂದ್ರೆ ಭಾಳ ಇಷ್ಟ. ಚಾಯ್ ಎಲ್ಲ ಇಷ್ಟ ನಂಗೆ. ಹಾಗಾಗಿ ನಮ್ಮ ಮನೆಯವ್ರು ಅವ್ರು ಪ್ಯಾರಲ್ಕಾಯಿ ಕೊಡ್ರಿ. ಪ್ಯಾರಲ್ಕಾಯಿ ಅವ್ರಿಗೆ ಚಹಾ ಕುಡಿತಾರೆ. ನನಗೆ ಇಲ್ಲೇ ಕುಂತು ಮಾವಿನ ಹಣ್ಣು ತಿನ್ಬೇಕಂತೇಳಿ ಚಕ್ಕ ತಗೊಂಡೆ. ಬರ್ರಿ ಮಾವಿನ ಹಣ್ಣು ತಿನ್ನೋಣಂತ. ಮಾವಿನ ಹಣ್ಣು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿರಿ. ಇವು ಆಪಸ್ಕಾಯಿ ನಮ್ಮ ಗಿಡದ್ದು. ನಮ್ಮ ಕೈ ಹಾಕೊಂಡ ತಿಂತಾನೆ. ಇದ ನೀ ಹೇಳಿದ್ದ ಬೇರೆದ. ನಾನು ಮೊನ್ನೆ ಮಾವಿನ ಹಣ್ಣು ತಿಂತೇನೆ ಅಂತಂದ್ರೆ ನನ್ನ ಗಂಡ ಹಂಗೆ ತಿನ್ನಿಸ್ಕೊಡ್ಲಿಲ್ಲ. ಇವು ಈ ಸಲ ಆಪಸ್ ಬರೀ 6 ಕಾಯಿನ 3 ಕಾಯಿ ಇಷ್ಟಾಗ್ಯಾವ. ಹೋದ ವರ್ಷ ಭಾಳ ಆಗಿದ್ದು. ಮೊನ್ನೆ ಹಣ್ಣಾಗೈತಿ ಇದು. ಈಗ ತಿನ್ಬೇಡ ಅಂತಂದ್ರೆ ಹಂಗೆ ಇಟ್ಟೈತಿ. ಅಲ್ಲಿ ಸ್ವಲ್ಪ ಪೆಟ್ಟು ಹತ್ತಿದ್ದೈತಿ, ಏನೈತೇನೋ ಸ್ವಲ್ಪ ಇದಾಗೈತಿ. ಅದನ್ನು ಕಟ್ ಮಾಡಿ ತೆಗಿಯಾಕತ್ತಾರ. ಬಟ್ ಆದ್ರೂ ನೋಡೋಣಂತ ಟೇಸ್ಟ್ ಹೆಂಗಿರ್ತೈತಿ. ಟೇಸ್ಟ್ ಅಂದ್ರೆ ಮತ್ತೆ ನಂಗೆ ಸೀಕರ್ನಿಗೆ ಹೆಂಗಂದ್ರೆ ಸ್ವಲ್ಪ ಹುಳಿ ಇರ್ಬೇಕು, ಸ್ವೀಟ್ ಜಾಸ್ತಿ ಇರ್ಬೇಕಂದ್ರೆ ಸೀಕರ್ನಿಗೆ ಚಲೋ ಆಕೈತಿ. ಮತ್ತು ಅದು ಬರೀ ರಸನೇ ಇರಬಾರ್ದು. ಸ್ವಲ್ಪ ಹಿಂಗೆ ಏನಂತಾರೆ ಪಲ್ಪ್ ಇರ್ಬೇಕು. ಹಿಂಗೆ ಸೀಕರ್ನಿ ತಿನ್ನೋ ಮುಂದೆ ಅದು ಬರ್ಬೇಕು ಪಲ್ಪ್. ಪೂರ್ತಿ ಎಲ್ಲ ಇದನ್ನು ಮಾಡಬಾರ್ದು. ಹಂಗೆ ನಂಗೆ ಇಷ್ಟ. ಬಟ್ ಇದು ಹಂಗೆ ಇರ್ತೈತಿ, ಆದ್ರೆ ಅಷ್ಟು ಕಲರ್ ಇರೋಂಗಿಲ್ಲ. ಇದೇನಿಲ್ಲ, ಆರ್ಗಾನಿಕ್ಕಾಗಿ ಹಣ್ಣು ಮಾಡಿದ್ದು ನೋಡ್ರಿ. ಇದು ಏನಂತಾರೆ ಕಡ್ಡ ಹಾಕಿ ಹಣ್ಣು ಮಾಡಿದ್ದಿದ. ಹಣ್ಣು ಮಸ್ತಾಗೈತಿ. ಕಲರ್ನು ನೋಡ್ರಿ, ಕಲರ್ನು ಮಸ್ತ್ ಬಂದೈತಿ.
ಆದ್ರೆ ನಂಗೆ ಇದು ಸೀಕರ್ನಿ ಆಪಸ್ಕಾಯ್ದು ನಂಗೆ ಸೀಕರ್ನಿ ಯಾಕೋ ಅಷ್ಟು ಇಷ್ಟ ಆಗಂಗಿಲ್ಲ ಮತ್ತು ಕಲರ್ ಬರಂಗಿಲ್ಲ ಇದು. ಮಾವಿನ ಹಣ್ಣೊಳಗೆ ವೆರೈಟಿ ಅಡುಗೆ ಎಲ್ಲ ಮಾಡ್ಕೊಂಡು ತಿಂತಾರೆ. ನಂಗೆ ಇಷ್ಟನೂ ಆಗಂಗಿಲ್ಲ, ನನಗೆ ಪರ್ಸ್ನಲ್ ಇಷ್ಟ ಆಗಂಗಿಲ್ಲ. ನಾನು ಬರೀ ಹಣ್ಣು ನಂಗೆ ಬರೀ ಹಣ್ಣು ತಿನ್ನೋದಷ್ಟು ನಾನು ಆನಂದ ಸಿಗ್ತಾನಿಲ್ರಿ. ನೀವು ಶಿಮಿ ಹತ್ತಾಗತ್ತದ ಮತ್ತು ಈಗ ಚಾ ಕುಡ್ದಿಯಲ್ಲ ಕಸ ಕೊಟ್ಟು ಸುಗಿಬಿಟ್ಲ ಬೇಡ ಅದು ಚೆಲ್ಲಾಡ್ದನ ಬೇಡ ಹಿಡಿಯ ಶಿವತತಿ ಚಾ ಕುಡ್ದತ್ಲ ಚಾ ಕುಡಿಬೇಕು ರಸ ಐತಿ. ಆದ್ರೆ ನಂಗೆ ಚಾ ಕುಡಿದು ಸಪ್ಪು ಹತ್ತಾವಲ್ಲ, ಒಂದು ಕುಟಕ್ಕೆ ಚಾ ಕುಡಿದ್ ನಾನು ಸಪ್ಪು ಅನ್ಸಾಕತ್ತೆ, ಬಟ್ ಟೇಸ್ಟ್ ಐತಿ. ನಾವು ಲೋಕಾಪುರಕ್ಕೆ ಹೋಗಿದ್ವಿ. ಇವಾಗ ಬಂದು ಹಿಂಗೆ ಒಂದಿಟ್ಟು ಉಳ್ಳಾಡಿ ಬಿಸಿಲಾಗ ಹೋಗಿರ್ತಿಲ್ಲ, ಬ್ಯಾಸ್ರತ್ತ. ಸ್ವಚ್ಛಂದವಾದ ಗಾಳಿ ಬೀಸಂಬರೈತಿ, ಎಷ್ಟು ಮಸ್ತ್ ಅಂತಂದ್ರೆ ಈ ಮಸ್ತದ ಗಾಳಿಯೊಳಗೆ ಒಂದಿಟ್ಟು ವಾಕಿಂಗ್ ಮಾಡಿದ್ರೆ ಆಯ್ತು ಅಂತೇಳಿ ಶೂ ಹಾಕ್ಕೊಂಡಿದ್ವಿ. ಶೂ ಕಾಣಿಸುತ್ತೆ ಶೂ ಹಾಕ್ಕೊಂಡು ವಾಕಿಂಗ್ ಮಾಡಕತ್ತೀನಿ. ಬರ್ರಿ ನೀವು ನೋಡ್ರಿ ಸುರಿದೇವ ಮಸ್ತ್ ಕಾಣಿಸ್ತಾನ. ಹಾಂ ಯಾರಿಗೆ ನೋಡಿ ನಮಗೆ ಇಂಥವು ಬೇಕು ಅವ್ರು ಮಾಡ್ಯಾರಲ್ಲ ಅಲ್ಲಿ ಇಸ್ಕೊಂಬರ್ರಿ ಅಂತೇಳಿ ನ್ಯಾಯ ಮಾಡಾಕತ್ತಾರ. ಗಾರ್ಗೆ ಎಲ್ಲಿ ಮಾಡೇನ? ಹಾಂ ನಂಗೆ ಗೊತ್ತಿಲ್ಲ ಮಾಡಿದ್ದೆ. ನಾ ಯೂಟ್ಯೂಬ್ ಗಾರಿಗೆ ಮಾಡಿದ್ ಗೊತ್ತಿಲ್ಲ, ನಾ ಯೂಟ್ಯೂಬ್ ಕಲ್ಲಕಿನಿ ಇನ್ಸ್ಟಾಗ್ರಾಮ್ ಒಳಗೆ ಹಾಕಿಲ್ಲ ಅದನ್ನ ಕುಂಬಳಕಾಯಿ ಗಾರಿಗೆ ಮಾಡಿದ್ದ ಹಾಕಿಲ್ಲ ನಾನು ಇಲ್ಲಿ, ಇನ್ನು ನೆನಪಿಲ್ಲ ಹಂಗೆ. ಮನೆ ಇಕ್ಕಿ ಒಯ್ಯಾಕೆ ಮಾಡಿದ್ದಿಲ್ಲ ಅವ್ನು ಹಾಕಿಲ್ಲ, ನಾ ವಿಡಿಯೋನ ಹಾಕಿಲ್ಲ ಇನ್ನು. ಏನು ಹಾಕಿಲ್ಲ ತಿನ್ನು ಹಾಕಿಲ್ಲ ರಗಡು ಮೊದಲು ಮಾಡಿದ್ದು ಹಾಕಿನಿ, ಈ ಕಡೆ ಮಾಡಿದ್ದು ಹಾಕಿಲ್ಲ. ಏನಪ್ಪ ಅದಕ್ಕೆ ಕೇಳಿದ್ರಂತ ಅದಕ್ಕೆ ಅಂದ್ರೆ ಕೊಟ್ಟಿಲ್ಲ ನೀನು. ಈಗ ಅವ್ರು ಬಂದು ಒಯ್ಯನಲ್ಲ ಅವ್ರಿಗೆ. ನಾವು ಗಾರ್ಗಿ ಮಾಡಿದ್ದು ನೋಡಿ, ಗಾರ್ಗಿ ತಿನ್ನಂಗತ್ತಂತ. ಯಾರು ಬಂದಿದ್ರ? ನಿನ್ನ ಟಿಪ್ಪರ್ ಬಂದಿತ್ತಲ್ಲ, ಪೈಪ್ ಇಟ್ಟೋಗ್ಯಾರನ? 2 ಕಪ್ ಮುರಿದೋಗ್ಯಾರ. ಇವು ಪೈಪ್ ಇಷ್ಟ ವೆಂಕಟೇಶ? ಮತ್ತು ನಾ ಹೆಂಗೆ ವಾಕ್ ಮಾಡಲಿ? ನಾ ಕದ ಹಾಕಿದ್ದೆ ಇದು 14 ತೆಗಿತೀನಿ. ಹ್ಞೂ 14 ತೆಗಿತಿ ಕದ. ನಮ್ಮ ಮನೆಯವ್ರು ಹಂಗೆ ರೀ, ಅವ್ರಿಗೊಂದಿಟ್ಟು ಊರಾಕೆ ಹೋಗಿ ಅಡ್ಡಾಡು ಚಿಟ್ಟ ಆತಂದ್ರೆ ಅಡ್ಡಾಡಿ ಬಂದಾಗ ಸಮಾಧಾನ. ನನ್ನ ಮೊನ್ನೆ ಯೂಟ್ಯೂಬಲ್ಲಿ ಹಾಕಿಲ್ಲ, ಅವು ಇಷ್ಟು ಕುಂಬಳಕಾಯಿ ಅದಾವ ಅಂತ ಅಂದ್ಕೊಂಡಾರ ಪಾಪ ಎಲ್ಲ ನಮ್ಮೂರಾಗಿನವ್ರ. ಅವು ನಾವು ಎಲ್ಲ ನಮ್ಮ ಗೌರಿಗೆ ಇಲ್ಲ ಈ ಕಡೆ ಮಾಡ್ತೇನೆ ಈ ಬಾರಿಗೆ ಅಷ್ಟು. ಸುರಿದೇವಾ ಏನು ಮಸ್ತ್ ಕನ್ಸಾಗತ್ತೆ ಅನ್ಕೋತೀನ್ರಿ. ನಿಮ್ಗೆ ಕ್ಲಿಯರಾಗಿ ಕಾಣಿಸಂಗಿಲ್ಲ, ಇಲ್ಲಿ ನಾವು ರಿಯಲಾಗಿ ನೋಡ್ತೇವಲ್ಲ, ಸರ್ಕ ಮಸ್ತ್ ಕಾಣಿಸಾಗತ್ತೆ. ನಾವು ಹೊರಗಡೆ ಮಲ್ಕೊಂಡಿರ್ತೇವಲ್ಲ, ನಾವು ಇಲ್ಲಿ ಮಲ್ಕೊಂಡೇವಿ. ಅದು ಚಾರ್ಲಿ ಅಲ್ಲಿ, ಇಲ್ಲಿ ಯಾವುದೈತಿ, ಇಲ್ಲಿ ಬ್ಲ್ಯಾಕೇ ಐತಿ. ಇಲ್ಲಿ ನಾವು ಮಲ್ಕೋತೀವಿ.
ನಮ್ಮದು ಶೀಟಿನ ಮನೆಯಲ್ಲ ಹೆಂಗೆ ಕಾಣಿಸ್ತದೆ ದೇವ್ರ ಕಂಡಂಗೆ ಕಾಣಿಸ್ತೇನೆ ನೀನು. ನಮ್ಮದು ಶೀಟಿನ ಮನೆ ಎಲ್ಲ, ಹಂಗಾಗಿ ನಾವು ಒಳಗೆ ಫ್ಯಾನ್ ಐತಿ, ಫ್ಯಾನ್ ಹಚ್ಕೊಂಡ್ರೂ ಸಹಿತ ಎಲ್ಲ ಹೀಟೆಲ್ಲ ತೆಗೆದು ನಮ್ಗೆ ಹೋಗಿತೈತೆ. ಅದು ಸಂಜೆನ ಗಾಡಿ ಕಾದಿದ್ದು ಮತ್ತು ತಗಡ ಕಾದಿದ್ದು ಎಲ್ಲನೂ. ಹಾಗಾಗಿ ಹೊರಗೆ ಗಾಳಿ ಮಸ್ತ್ ಇರ್ತೈತಿ, ಹೊರಗೆ ಮಕ್ಕೋಬೇಕಂತ ಅನಿಸ್ತೈತಿ. ಹಂಗಾಗಿ ಹೊರಗೆ ಮಕ್ಕೋತೀವಿ. ಮೊನ್ನೆ ನಾನು ವಿಡಿಯೋ ಹಾಕಿದಾಗ ಹೊರಗೆ ಮಲ್ಕೊಳಕ್ಕೆ ಹೋಗ್ಬೇಡ್ರಿ ಹುಳ ಪುಡಿ ಅಂತೇಳಿ. ಮತ್ತು ನಮ್ಮ ಬ್ಲಾಕಿ ಇಲ್ಲೇ ಕಾಲು ದಶಿನ ಮಲ್ಕೊಂಡಿರ್ತೈತೆ. ಅದು ಇದು ಒಂದು ಇಲಿ ಆಗಲಿ ಒಂದು ಚಿವಳಾಗಲಿ ಏನಂದ್ರೆ ಏನೂ ಬರಿಸ್ಕೊಡಂಗಿಲ್ಲ. ಇದು ತಿನ್ನಂಗಿಲ್ಲ, ಬಟ್ ಸಾಯಿಸ್ತೈತಿ. ಅದು ಮನುಷ್ಯರನ್ನ ಬರಿಸ್ಕೊಡಂಗಿಲ್ಲ. ಒಂದೀಟು ಇವು ಆಡೋಕೆ ಏನೂ ಸಪ್ಪಳಾಗಂಗಿಲ್ಲ. ಸಪ್ಪಳ ಆದ್ರೆ ಮುಗೀತ. ನಾವು ಬಿಟ್ಟು ಎಲ್ಲಿಗೆ ಹೋಗಂಗಿಲ್ಲ. ಬೆಳಕಾಗೋವರೆಗೂ ಮುಂಜಾನೆ 6 ಗಂಟೆ ಆತ ನಾವು 6 ಗಂಟೆಗೆ ಹೇಳ್ತೇವಲ್ಲ. ನಮ್ಮ ಮನೆಯವ್ರು ಒಂದು ಸಲ ನೀರು ಹಸೋದಿದ್ದಾಗ 4ಕ್ಕೆ ಹೇಳ್ತಾರೆ. ಹಂಗಾಗಿ 6 ಗಂಟೆವರೆಗೂ ಇಲ್ಲೇ ಮಲ್ಕೊಂಡಿರ್ತಾವೆ. ಶನಿ ಇರ್ತಾವೆ ಎರಡು. ಗುಡ್ ನೈಟ್ ಮಲ್ಕೋತೀವ್ರಿ ನಾವು. ಹೋದ ವರ್ಷ ತೊಟ್ಟಲ್ಕಾಯಿ ಪಲ್ಯ ಮಾಡಿದ್ನಲ್ಲ ನಾನು, ಮಾಡಿದ್ದೆ. ಮತ್ತು ತೊಟ್ಟಲ್ಕಾಯಿ ಹೆಂಗಿರ್ತದೆ ಅಂತ ತೋರಿಸಿದ್ವಿ. ಬೀಜ ಭಾಳ ಹಾಕಿದ್ವಿ ನಾವು ಇಲ್ಲೆಲ್ಲ. ಹಿಂದೆ ಇಷ್ಟು ನಾವು ಹೆಂಗೆ ಬೀಜ ಹಾಕಿದ್ವಿಲ್ಲ, ಇಷ್ಟು ಹುಟ್ಟಿದ್ದು. ನಮ್ಮ ಮನೆಯವ್ರು ಅದ್ರೊಳಗೆ ಕಸೋದು ನೀವು ಹೊಡೆದು ಎಲ್ಲ ಬಿಟ್ಟರು. ಅವು ಇಷ್ಟು ಪಾಪ ಅವನಿಗೆ ಹೋಗ್ಬಿಟ್ಟು. ಇಲ್ಲೊಂದು ಬಳ್ಳಿ ಐತಿ. ಏನಂತಾರೆ, ಜಗ್ಗಿ ಜಗಳ ಮಾಡಿ ನನ್ನ ಗಂಡನ ಕೂಡ. ದಿನ ಜಗಳ ಮಾಡ್ತೀವಿ, ಆ ಥರ ಜಗಳ ಅಲ್ಲ, ಸ್ಪೆಷಲ್ ಜಗಳನೇ ಇರ್ತದೆ. ಯಾಕಂದ್ರೆ ತೊಟ್ಟಲ್ಕಾಯಿ ಬಟ್ ಹಿಂದಿನ ಕಾಲದಿಂದನೂ ಬಂದೈತದ. ಮಕ್ಕಳಾಗದೇ ಇರೋರಿಗೆ ತೊಟ್ಟಲ್ಕಾಯಿ ಪಲ್ಯ ಐತಿ ತಿಂದ್ರೆ ತೊಟ್ಲ ಕಟ್ತಾರೆ ಅವ್ರು ತುಂಬಿಕೊಡ್ದು ಅಂಥೇಳಿ. ನಾವು ಮಾರ್ಕೆಟಲ್ಲಿ ಸಿಗೋದು ಭಾಳ ರೇರ್ ಅವ. ಸಿಕ್ಕರೂ 1000 ರೂಪಾಯಿ kg, 500 ರೂಪಾಯಿ kg ಹೀಗೆಲ್ಲ ಇರ್ತಾವೆ. ಇನ್ನು ಈ ವರ್ಷ ನಂಗೆ ಹಣ್ಣು ಸಿಕ್ಕೊಂಡ್ರೆ ಅಪ್ಪ ಸಹಿತನೂ ಕೊಟ್ಟು ಕಳ್ಸಿದಾರೆ ನನಗೆ. ನಮ್ಮ ಮನೆಯವ್ರು ಹೋಗಿ ತೊಗೊಬಂದಿದ್ರು. ಫುಲ್ ಖುಷಿ ನಾನಂದ್ರೂ. ಈ ಸಲ ನಮ್ಗೆ ಹಣ್ಣು ಬೀಜ ಸಿಕ್ಕು ಅಂದ್ರೆ ಇಲ್ಲೆಲ್ಲ ಇದನ್ನು ಏನಂತಾರೆ ಬೀಜ ಹಾಕ್ಬೇಕು. ವೆಂಕಟೇಶ ಇಲ್ಲೊಂದು ಕಾಯಿಗೈತೆ ನೋಡ್ರಿ. ಕಾಯಿ ನೋಡೋಣಂತಲೇ ಎಷ್ಟು ಖುಷಿ ಆತಂದಿ ನನಗೆ. ಇಲ್ಲೊಂದು ಐತಿ, ಅಲ್ಲೇ ನಿಮ್ಗೆ ಕಾಣಿಸ್ತೈತಿಲ್ಲ ನೋಡ್ರಿ. ಬರ್ರಿಪ್ಪ. ಹರ್ಯಾಗಿನ ಬೆಳಿಗ್ಗೆನ ಮುಂಜಾನೆ ಮಳೆ ಚಾಲು ಆಗೈತೆ ನಮ್ಮ ಊರಾಗ. ಹರ್ಯಾಗ ಬೆಳಿಗ್ಗೆ ಮುಂಜಾನೆ ಏನ್ರಿ ರಪ್ ಮಳೆ ಆಗ್ಬೇಕು. ಮಳಿನ ಆಗವಲ್ದು. ಆದರೂ ಇವತ್ತು ಚಾಲು ಆಗೈತೆ ನೋಡ್ರಿ ಸಣ್ಣಗೆ ಮಳೆ. ಜೋರಂಗೆ ಆಗವಲ್ದ್ರಿ. ಹಳ್ಳ ಕೊಳ್ಳ ಹವ್ಯಂಗ ಏನು ಮಾಡೋದ್ರಿ. ಮಳೆಯಪ್ಪ ಅನ್ನೋದಾಗೈತಿ. ಇಲ್ಲಾರ ಮಳೆ ಚಾಲು ಐತಿ. ಇಲ್ಲೇನೋ ಗಂಟು ಸಪ್ಪಳ ಹಾಕೈತಿ ನೋಡ್ರಿ. ಅಮ್ಮವ್ರು ಪೂಜೆ ಮಾಡಾಕ್ತಾರೆ. ಕಣ್ಣು ಮುಚ್ಚಿ ದೇವ್ರಿಗೆ ಬಡ್ಕೋತಾರೆ. ಇರಲಿ ಬರ್ರಿ. ಈಗ ನಾವು ಸದ್ಯಕ್ಕೆ ನಮ್ಮ ಗೌರಿಗೆ ಏನಾರ ವ್ಯವಸ್ಥೆ ಮಾಡ್ಬೇಕಲ್ಲ. ಮೇವು ನಮಗಂತೂ 2 kg ಮಟನ್ ತಂದು ತಿನ್ನಾಕ. ಗೌರಿಗೆ ಮೇವು ಮಾಡ್ಕೊಂಬರ್ಬೇಕದ್ದ. ಅಲ್ಲಿ ಕುಡ್ಗೋಲು ಇಟ್ಟನು, ಅರಿವಿ ಕುಡ್ಗೋಲ. ಮಳೆ ಬಂತು, ಹೋಗಲಿಲ್ಲ. ಇನ್ನು ಹೋಗಿ ಅದು ಕೊಟ್ಟು ಏನಾರ ವ್ಯವಸ್ಥೆ ಮಾಡೋಣ್ರಿ. ನಮ್ಮ ಲಕ್ಷ್ಮವ್ವ, ಹನುಮಪ್ಪ ಎಲ್ಲರೂ ನಗಾಕತ್ತಾರ. ಪೂಜೆ ಮಸ್ತ್ ಆಗೈತಿ ನೋಡ್ರಿ. ಗೊತ್ತಾಗಲಿಲ್ಲ. ಇಲ್ಲಿ ಟಮಾಟಿ ಹಣ್ಣು ಸುಟ್ಟಿಟ್ಟಾರ ಹಿಂಡಿ ಮಾಡಾಕ. ನನ್ನ ಊಟ ಆತ. ನಾವು ಒಬ್ಬಕ್ಕೆ ಚಟ್ನಿ ಮಾಡ್ಕೊಂಡು ತಿನ್ನಾಕೇನು. ಕಾಸ್ ಅದು 2 kg ಮಟನ್ ನಾವು ಒಬ್ಬ ತಿನ್ನೋದು. ಅದನ್ನ ತಂದು ಇಟ್ಟನಲ್ಲ ಫ್ರಿಜ್ನಾಗ ನಿನ್ನೆ. ಇದು ನಮ್ಮ ಫ್ರಿಜ್ಜಲ್ಲಿ ಇರೋದು. ಇದ್ರ ಅರ್ಶಿನ ಪುಡಿ, ಇನ್ನು ಕಡೆ ಹುಳ ಆಗ್ತೇವೆ ಅಂತೇಳಿ
ಎಷ್ಟು ಕಾಳ ಇದು ನೋಡಿ. ಕಾವಳಿಕಾಯಿ ಉಪ್ಪಿನಕಾಯಿ ಅದಾವ್ರಿ. ಇಲ್ಲೇ ಐತ್ ನೋಡ್ರಿ ಮಟನ್. ಇದು ಮಟನ್ ರೀ. ಇದು ಮಟನ್ ನೋಡ್ರಿ. ಇದಾ ಇವು ಮೆಣಸಿನ್ಕಾಯಿ. ಇವು ಮೆಣಸಿನ್ಕಾಯಿ ನೋಡ್ರಿ. ಐತಿ ಇವನ್ನೆಲ್ಲ ತೊಳಿಬೇಕು. ನಾನು ನೀನೇ ತೊಳಿಬೇಕು. ಮಸಿ ಹಂಗ ಇಟ್ಬಿಟ್ಟಿರ್ತೆಲ್ಲ ಒಲಿ ಮ್ಯಾಗ ಅಡ್ಗೆ ಮಾಡಿದ್ದು ಎಲ್ಲ ನಾನ ಮಾಡ್ಬೇಕ್ರಿ. ಅದನ್ನ ತೊಳೆದ್ರೆ ನಾನ ತೊಳಿಬೇಕು. ಇರ್ಲಿಕ್ಕಂದ್ರೆ ಏನು ಕೆಲಸ ಇಲ್ಲ. ಇಷ್ಟ ನಾನೀಗ ತೋರ್ಸಾಕತ್ನಲ್ಲ ಈ ಹೂ ಮುಂಜಾನೆ ಮತ್ತು ಈ ಸಂಜೆ ಟೈಮಲ್ಲಿ ಅಷ್ಟ ಅಳ್ತಾವ. ಎಷ್ಟು ಚಂದ ಅಳ್ಯಾವ ನೋಡ್ರಿ. ಒಂದು ಹೂವಿನೊಳಗೆ 2 ಕಲರ್. ನಾವು ಸಣ್ಣವ್ರಿದ್ದಾಗ ಇವನ್ನ ಈಗ ಅಕ್ಕ ಪಕ್ಕ ಮನೆಯವ್ರು ಇರ್ತಾರಲ್ಲ ಅಲ್ಲೆಲ್ಲ ಇದ್ದು ಅಂದ್ರೆ ಹರ್ಕೊಂಬಂದು ಇವ್ನ ಕಟ್ಟಿ ತಲೆಯಲ್ಲಿ ಇಟ್ಕೋತಿದ್ವಿ. ಎಷ್ಟು ಚಂದದ ನೋಡ್ರಿ. ಪರ್ಸ್ನಲ್ ನಂಗೆ ಭಾಳ ಇಷ್ಟ ಅಕ್ಕವು. ಮೊನ್ನೆ ಒಬ್ರು ಎಷ್ಟು ಚಂದ ಕಮೆಂಟ್ ಹಾಕಿದ್ರೆ, ರುಕ್ಮಿಣಿ ನೀನೇನೋ ಹಚ್ಚಿದ್ರೆ ಎಲ್ಲ ಹತ್ತೈತಿ, ಆದರೆ ಮಕ್ಕಳ ಫಲ ಇಲ್ಲ, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡ, ಅದು ನಿಂಗೆ ಖಂಡಿತ ಆಗತ್ತಾ ಅಂತೇಳಿ ಎಷ್ಟು ಚಂದ ಕಮೆಂಟ್ ಹಾಕಿದ್ರು. ಆ ಥರ ಕಮೆಂಟ್ ನೋಡಿದಾಗ ಭಾಳ ಖುಷಿ ಆಕೈತಿ. ಮತ್ತು ಇದು ಒಂದೇ ಗಿಡದೊಳಗೆ ನೋಡ್ರಿ 2 ಕಲರ್. ಇದು ಪಿಂಕ್ ಐತಿ. ಯಾಕೋ ಫೋನ್ ಕೈ ಕೊಡಾಕತ್ತೈತಿ. ಪಿಂಕ್ ಎಲ್ಲೋ ಅದು ಒಂದ್ರೊಳಗೆ ಪಿಂಕ್ ಎಲ್ಲೋ ಮಿಕ್ಸ್ ಆಗಿ ಇದು ನೋಡ್ರಿ ಎಷ್ಟು ಚಂದ ಐತಿ ಕಲರ್ ನೋಡ್ರಿ. ಇಲ್ಲಂದಿತ್ತು ಫೋನ್ ಯಾಕೋ ಕೈ ಕೊಡಾಕತ್ತೈತಿ. ನಿಮ್ಮ ವಿಡಿಯೋ ಕ್ಲಾರಿಟಿ ಸರಿ ಬರಾಕತ್ತೈತಿಲ್ಲ ಗೊತ್ತಾಗಲ್ತ. ಮನೆ ಒಳಗಿಂದ ಹೊರಗೆ ಬಂದ್ರೆ ಈ ಥರ ಹೂ ನೋಡಿದಾಗ ಮನಸ್ಸು ಸಿಕ್ಕಾಡಿ ಖುಷಿ ಪಡ್ತೈತಿ. ಖರೇನಿ ಇವತ್ತೊಬ್ಬರು ಮುಂಜಾನೆ ಆಂಧ್ರದವರು ಫೋನ್ ಹಚ್ಚಿದ್ರು. ತಿರುವನಂತಪುರಮ್ಮ ಡಿಸ್ಟಿಕ್ ಅಥವಾ ತಾಲೂಕಿನ ಒಟ್ಟಿನಲ್ಲಿ ಆಂಧ್ರದವರು. ಅವ್ರು ನಮ್ಮ ಕರ್ನಾಟಕದವ್ರ, ಪಾವಗಡದವ್ರು ಅಂತ, ಅಲ್ಲಿ ಕೊಟ್ಟಾರಂತ. ಮುಂಜಾನೆ ಬೆಳಗ್ಗೆನೂ ಫೋನ್ ಹಚ್ಚಿದ್ರು. ರಿಸೀವ್ ಮಾಡಿದ್ದೆ ನಾನು, ಯಾಕಂದರೆ ಕೆಲವೊಂದು ಸೀರೆ ಆರ್ಡರೆಲ್ಲ ಇರ್ತಿರ್ತಲ್ಲ, ಹಂಗಾಗಿ ರಿಸೀವ್ ಮಾಡಿದೆ. ಅವ್ರು ಎಷ್ಟು ಚಂದ ಮಾತಾಡಿದ್ರಿಂದ ಎಷ್ಟು ಖುಷಿ ಆಯ್ತು. ನೀವು ಹೊಲ್ದಾಗ ಇರೋಕೆ ಭಾಳ ಪುಣ್ಯ ಮಾಡಿರಿ ರುಕ್ಮಿಣಿ. ಆ ಕಡೆ ಬಂದರೆ ಖಂಡಿತ ಒಂದ್ಸಲ ಬರ್ತೀವಿ, ಮೀಟ್ ಹಾಕ್ತೀವಿ ಅಂಥೇಳಿ. ಇಳಕಲ್ ಸೀರೆ ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಸ್ಕ್ರೀನ್ ಮ್ಯಾಗ ಕಾಣಿಸುವಂಥ ನಂಬರ್ಗೆ 8951881207 ಈ ನಂಬರ್ಗೆ ವಾಟ್ಸಪ್ ಮಾಡಿರಿ. ನೀವು ಎಲ್ಲೇ ಇದ್ದರೂ ಆನ್ಲೈನ್ ಪೇಮೆಂಟ್ ಇರುತ್ತೆ, ಎಲ್ಲೇ ಇದ್ದರೂ ಕಳಿಸ್ತೀವಿ. ಡೋರ್ ಡೆಲಿವರ್ನೇ ಇರ್ತೈತಿ. ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ. ನೀವು ಯಾರಾದರೂ ಟ್ರೆಡಿಷ್ನಲ್ ಸೀರೆನ ನಾವು ಸೇಲ್ ಮಾಡಬೇಕು, ನಾವು ಬಿಸ್ನೆಸ್ ಶುರು ಮಾಡ್ಬೇಕಂತ ಅಂದ್ಕೊಳ್ಳೋರು ಇದ್ರಂದ್ರೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತೇವೆ, ಬೆಸ್ಟ್ ರೀಸನಬಲ್ ರೇಟಲ್ಲಿ. ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ನಮ್ಮದು ವಾಟ್ಸಪ್ ಐತಿ, ಮತ್ತು ಇನ್ಸ್ಟಾಗ್ರಾಮ, ಫೇಸ್ಬುಕ್, ಯೂಟ್ಯೂಬ್, ಇನ್ನೊಂದು ಕೃಷ್ಣವೇಣಿ ಸಾರಿ ಅಂತ ಯೂಟ್ಯೂಬ್ ಚಾನಲ್ ಐತಿ. ನೀವು ಅಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಂದ್ರೆ ನಿಮ್ಗೆ ಡೈಲಿ ಅಪ್ಡೇಟ್ ಸಿಗ್ತೈತಿ. ಶಾರ್ಟ್ಸ್ ಹಾಕ್ತೇನೆ ನಾನು. ಫುಲ್ ವಿಡಿಯೋ ನೋಡೋಕೆ ಕೆಲವ್ರಿಗೆ ಬೋರ್ ಆಕೈತಲ್ಲ, ಹಾಗಾಗಿ ಶಾರ್ಟ್ಸ್ ವಿಡಿಯೋ ಹಾಕಿರ್ತೀನಿ. ನೀವು ಆರಾಮ್ಸೆ ಅಲ್ಲಿ ಯಾವ್ದು ಇಷ್ಟ ಆಗತ್ತೆ ಅದನ್ನು ತೊಗೋಬೋದು. ತೊಗೊಂತ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ, ಪಂಚಮಿ, ಶ್ರಾವಣ, ಹಾಗೆ ಇನ್ನು ಕಂಟಿನ್ಯೂ ಪೂಜೆ, ಗಣೇಶ ಚತುರ್ಥಿ ಎಲ್ಲನೂ ಶುರು ಆಕ್ಕವಲ್ರಿ. ಮಹಾನವಮಿ, ದೀಪಾವಳಿ, ಹಿಂಗೆ ಇನ್ನು ಹಬ್ಬಗಳು ಸಾಲಾಗಿ ಒಂದೊಂದಾಗಿನ ಹಬ್ಬಗಳು ಬರ್ತಾವೆ. ಮತ್ತು ತಡರಿ ಇಳಕಲ್ ಸೀರೆ ಉಟ್ಕೊಂಡು ನೀವು ಹಬ್ಬನ ಸೆಲೆಬ್ರೇಷನ್ ಮಾಡಿರಿ ಈ ವರ್ಷ ಅಂತರೂ. ಕಲರ್ ಕಾಂಬಿನೇಷನ್ ನೋಡ್ಬೋದು, ಒಂದಕ್ಕಿಂತ ಒಂದು ಮಸ್ತ್ ಅದಾವೆ. ಇದರಲ್ಲಿ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನ್ನೋ ಕನ್ಫ್ಯೂಷನ್ ಶುರು ಆಗಿಬಿಡುತ್ತೆ. 1 ಸೆಕೆಂಡ್. ನೀರು ದೋಸೆ ಮಾಡೋಕ್ಕಂಥೇಳಿ ಅಕ್ಕಿ ನೆನೆಸಿಟ್ಕೊಂಡೀನಿ. ಈಗ ನಾನು ಮಿಕ್ಸಿ ಮಾಡ್ಕೋತೀನಿ. ನೀರು ದೋಸೆ ಮಾಡಬೇಕಾದ್ರೆ ಅದರೊಳಗೆ ಸ್ವಲ್ಪ ಮಿಕ್ಸಿ ಮಾಡಬೇಕಾದ್ರೆ ಕಾಯಿ ಹಾಕ್ಕೋಬೇಕು, ಹಸಿ ಕಾಯಿ. ಅಂದ್ರೆ ಮಲ್ಲಿಗೆ ಹೂವಿನ ಗಿಡದಾಗ ಮಲ್ಲಿಗೆ ಹೂ ಅಂದ್ರೆ ಭಾಳ ಒಳ್ಳೆ ನೋಡ್ರಿ. ಹಾಂ ರೀ. ಇಕ್ಕತ್ತು ಡಿಸೈನ್ ರೀ.
ಇವನ್ನ ನಾವು ಮಕ್ಕಳದ್ದು ಈಗ ಸಣ್ಣ ಸಣ್ಣ ಮಕ್ಕಳದೆಲ್ಲ ಫೋಟೋಶೂಟ್ ಮಾಡಬೇಕಾದ್ರೆ ಇವ್ನ ಹೂವೆಲ್ಲ ಬಳಸ್ತಾರೆ. ಬಟ್ ಬಳಸೋಕ್ಕಿಂತ ಮುಂಚೆ ಇವನ್ನ ನೀರಲ್ಲಿ ತೊಳಿಬೇಕು. ತೊಳೆದು ಸ್ವಲ್ಪ ನೀರೆಲ್ಲ ಆರಿಂದ ಆಮ್ಯಾಗ ಬೇಕಿದ್ರೆ ಯೂಸ್ ಮಾಡ್ಕೋಬೇಕು. ಇಲ್ಲಿ ಹುಳ ನೋಡ್ರಿ, ಈ ಥರ ಎಲ್ಲ ಹುಳ ಇರ್ತಾವೆ, ಸಣ್ಣ ಸಣ್ಣ ಇರಿವು ಇರ್ತಾವೆ. ಇಲ್ಲಿ ಕಾಣಿಸ್ತೈತಲ್ಲ, ಈ ಫುಲ್ ನೋಡ್ಬೋದು ನೀವು. ನಾನು ಪ್ರತಿದಿನ ಹೂ ತೊಳಿತೇನೆ ಇವನ್ನ. ಒಂದು ಸಲ ನನಗೂ ಅಷ್ಟೊಂದು ಗೊತ್ತಿರಲಿಲ್ಲ, ನಾವು ಇದನ್ನು ಗಿಡಗಳು ಅದಾವ ಅಂತಂದ್ರೂ ಹಿಂಗೆ ಸ್ಮೆಲ್ ನೋಡ್ಬೇಕಾದ್ರೆ ನಂಗೆ ನನ್ನ ಸಬ್ಸ್ಕ್ರೈಬರ್ ಒಬ್ರು ಹೇಳಿದ್ರು. ಯಾಕಂದ್ರೆ ಸಣ್ಣ ಸಣ್ಣ ವಿಷಯಗಳೂ ಎಲ್ಲ ಗೊತ್ತಿರ್ತಾವಂತಲ್ಲ. ಹುಳ ನೋಡ್ರಿ, ಹುಳ ಎಷ್ಟು ಇರ್ತಾವಂತಂದ್ರೆ ಇಲ್ಲಿ ನೋಡ್ರಿ ಕೈ ಮ್ಯಾಗ ಈ ಥರ ಹುಳ. ಮಕ್ಳಿಗೆ ಗೊತ್ತಾಗಿಲ್ಲಲ್ಲ, ಕಿವಿಯೊಳಗಾಗಲಿ ಮೂಗೊಳಗಾಗಲಿ ಹಿಂಗೆ ಬಾಯಿಯೊಳಗಾಗಲಿ ಹಿಂಗೆ ಹೋಗ್ಬಿಡ್ತಾವೆ. ಈ ಮಲ್ಲಿಗೆ ಹೂವಲ್ಲಿ ಭಾಳ ಇರ್ತಾವೆ. ಇನ್ನೂ ರೋಸ್ ಪೆಟಲ್ಸ್ ಇರ್ತೈತಲ್ಲ, ರೋಸ್ದು ಅವನ್ನ ಯೂಸ್ ಮಾಡೋದು ಬೆಟರ. ನೋಡಿರಿ, ಇವು ಎಷ್ಟು ತೊಳೆದ್ರೂ ಹೋಗಂಗಿಲ್ಲ. ಇವು ಮತ್ತು ತೇಲಾಡ್ತಾವಲ್ಲ, ಹಾಗಾಗಿ ಇವು ಮ್ಯಾಗ ಬಂದಾಗ್ಬಿಡ್ತಾವೆ. ಅವಾಜ್ ನೋಡಿ ಮಾತಾಡ್ಬೇಕು, ಅವಾಜ್ ಮಾಡಂಗಿಲ್ಲ, ನೋಡಿ ಮಾತಾಡ್ಬೇಕು, ಹಂಗ ಮಾತಾಡಂಗಿಲ್ಲ ನಾನು ಮುಂದೆ. ಅಯ್ಯಯ್ಯ, ಹಣ್ಣಿ ಬಿಡ್ಲಾರ್ದ ಕಡ್ಕೊಂಬಂದು ಹಾಕ್ತಾನ ಬೀಳ್ತೈತಿ. ರೈತರು ಯಾರು ಹೇಳಿದ್ರು? ನಾನು ನಮ್ಮ ಮನೆಯವ್ರಿಗೆ ವಿಡಿಯೋ ಬಂದ್ ಮಾಡಿದ್ನಿ, ಅಲ್ಲಿ ಕೇಬಲ್ ಐತಲ್ಲ, ಎಷ್ಟು ಅಸಹ್ಯ ಅನ್ನಿಸ್ತತಿ ತೆಗೆದು ಹಾಕಂತಂದ್ರೆ. ರೈತರು ನಿನ್ಗೆ ಯಾರೋ ಅಲ್ಲ ಅಂತಿದ್ರಲ್ಲ, ಯಾವ ಸೀಮೆ ರೈತ ನೀನು? ಸದ್ಯಕ್ಕೆ ನಮ್ಮ ಮನೆ ದೇವರುಗಳು ಹಿಂಗದಾರು, ಸ್ತಬ್ಧವಾಗಿ ಶಾಂತ ರೀತಿಯಿಂದ ತಾಳ್ಮೆಯಿಂದ ನಾನು ಪೂಜೆ ಮಾಡೋವರೆಗೂ ಹಂಗೆ ಇರ್ಬೇಕವ್ರ. ಇಲ್ಲಿ ನೋಡ್ರಿ, ಇವೆಲ್ಲ ಆಯ್ತಾ ಮಾರೈತಲ್ಲ. ನೀರು ದೋಸೆ ಮಾಡಕ್ಕೆ ಇದು ಹೊಸಾದ ಮೀಶೋದಲ್ಲಿ ತೊಗೊಂಬಂದೇನಿ. ಓಕೆ ನುಂಗೈತಿ. ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಹಾಕಿ ಲಿಂಕ್ ಕಳಿಸ್ತೇನೆ. ನಿಮ್ಗೆ ಯಾರಿಗಾದರೂ ಬೇಕಂತ ಅನ್ಸಿದ್ರೆ. ನಮಗೆ ಕಬ್ಬಿಂದು ಅದಾವು, ಬಟ್ ಇದು ನೀರು ದೋಸೆ ಮಾಡಕ್ಕೆ ಕಬ್ಬಿಂದು ಅಂದ್ರೆ ಇಲ್ಲೈತೆ ನೋಡ್ರಿ ಮ್ಯಾಗ. ಹಿಂಗೆ ಒಂದೇ ಕೈಲಿ ಹಿಡಿಯೋಕೆ ಆಗಂಗಿಲ್ಲ. ಇದು ಹೆಂಗೆ ಅಂತದ, ನಾನು ಹಾಕಿ ನೀರು ದೋಸೆ ನಂಗೆ ಅಷ್ಟು ಪರ್ಫೆಕ್ಟಾಗಿ ಮಾಡೋಕೆ ಬರೋಂಗಿಲ್ಲ. ಹಿಂಗೆ ಹಾಕಿ ಹಿಂಗೆ ಮಾಡ್ತೇನೆ. ಹಿಂಗೆ ಮಾಡೀನಿ ಅಂದ್ರೆ ಫುಲ್ ಸ್ಪ್ರೆಡ್ ಆಗ್ಬಿಡ್ತೈತಿ. ಮಸ್ತ್ ಆಕೈತಿ ನೀರು ದೋಸೆ. ಹಿಂಗೆ ತರ್ಸಿನಿ ನೋಡ್ರಿ. ಸ್ವಚ್ಛಮೆ ತೊಳೆದ ಫಸ್ಟ್ ಟೈಮ್ ಹಿಂಗೆ ಮಾಡೋದು, ಆಮೇಲೆ ತೋರಿಸ್ತೇನೆ. ಸದ್ಯಕ್ಕೆ ಪೂಜೆ ಮಾಡ್ಕೋತೀನಿ. ಕರೆಂಟ್ ಬಂದು ಓ ಸೂಪರ್. ಇಲ್ಲಿ ಗ್ಯಾಸ್ ಹಚ್ಚಿ ಸೆಲ್ಫಿ ಸ್ಟಿಕ್ನಾಗ ಇದನ್ನು ಮಾಡಕ್ಕೆ ಹೋದೆ ನೋಡ್ರಿ. ನಂಗೆ ನೀರು ದೋಸೆ ಅಂದ್ರೆ ಜಾಸ್ತಿ ಭಾಳ ಇಷ್ಟ. ಒಂದಿಟ್ಟು ಹಿಟ್ಟು ಗಟ್ಟಿ ಅಂತ ಅನಿಸ್ತು, ಹಾಗಾಗಿ. ವೆಂಕಟೇಶ, ನಮ್ಮ ಮನೆಯವ್ರದ್ದು ಮುಗೀತ್ರಿ. ಅವ್ರ ದಾಸಿ, ನಾವು ದೋಸೆ ಹಂಗಿಲ್ಲ ದಾಸೆ ಅಂತೇವಿ. ಅವ್ರು ದಾಸೆ ಗೀಸೆ ತಿನ್ನೋದಂದ್ರೆ ಅವ್ರು ಆಗ್ಬಿಡಂಗಿಲ್ಲ. ನಂಗೆ ಎಷ್ಟು ಬೇಕಷ್ಟ ಮಾಡ್ಕೋತೀನಿ. ಉಳ್ದದ್ದು ಫ್ರಿಜ್ ಐತಲ್ರಿ, ಮತ್ತು ಬಳಕ್ಲ ಅಂತೇಳಿ ಉಳ್ದದ್ದು ತೆಗೆದಿಡಕ್ಕಂತೇಳಿ ಫ್ರಿಜ್ನಾಗ ಆಗಿರ್ತೇನೆ. ನೀರು ದೋಸೆ ಯಾರಿಗೆಲ್ಲ ಇಷ್ಟ ಅಂತ ಹೇಳ್ರಿ. ರೆಗ್ಯುಲರಾಗಿ ಯಾರು ಮಾಡ್ತೀರಿ? ಮಗಳು ಸ್ಪೆಷಲ್ ಅಂತ ಐತಿದ. ನಂಗೆ ವೆಜ್ದೊಳಗೆ ಎಲ್ಲ ಥರನೂ ವೆಜ್ದೊಳಗೆ ಟ್ರೈ ಮಾಡ್ಬೇಕಂತ ಆಸೆ. ನನಗೆ ಟ್ರೈ ಮಾಡ್ಕೊಂಡು ತಿನ್ಬೇಕಂತ. ಸೂಪರ್. ನಾವು ಬೇಕಿದ್ರೆ ಇದನ್ನ ಒಳಗೆ ಹಾಕೋಬಹುದಾ? ಇಲ್ಲ ಅಂದ್ರೆ ಹಂಗ ಪ್ಲೇಟ್ ಮಡ್ಸೋದೆಲ್ಲ ಮಸ್ತ್ ಇರ್ತೈತಿ. ದೋಸೆ ರೆಡಿ. ನೆಟ್ ರೀತಿ ಬರೀ ನೀರು ದೋಸೆ ತಿನ್ನಕ. ಇದು ಕಬ್ಬಿನದೊಳಗೆ ಬರಂಗಿಲ್ಲ ಅಂತಲ್ಲ, ಅದು ಕಬ್ಬಿನದೊಳಗೆ ರೆಗ್ಯುಲರ್ ಆಗಿ ಮಾಡಿ ಪಳಗಿರ್ಬೇಕದ, ಅಂದ್ರೆ ಮಸ್ತ್ ಬರ್ತಾವ. ಎಷ್ಟು ಬೇಕಾದಷ್ಟು ತೆಳ್ಳಗ ಮಾಡ್ಕೋಬಹುದು. ಇನ್ನು
ನೋಡ್ರಿ ಒಂದು ಎಷ್ಟಾಕೊಂದ ರೀಲ್ಸ್ ಮಾಡ್ಬೇಕಾಗೈತಿ. ಮಾಡಿಬಿಟ್ಟ ನೋಡೋಣ. ಸ್ಟೀಲಿಂದೊಳಗೆ ಹಾಕಿನಲ್ಲ, ಉಪ್ಪು ಕಡಿಮೆ ಆಗೈತಿ ಮಾಡಿದ್ವಿ. ಇರಲಿ, ನಡೀತೈತಿ. ಆಮೇಲೆ ಸುತ್ತನ್ರಿ. ನಂದು ನೀರು ದೋಸೆ ಮಾಡೋದಾತ. ನಂಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡು, ಇಲ್ಲಿ ನಮ್ಮ ಮನೆಯವ್ರ ಪಾಲಿಗೆ ಬೇಕಾಗಿರೋ ಹಿಟ್ಟು ಹಿಂಗೈತಿ. ಮತ್ತೆ ಏನು ಮಾಡೋಕ್ಕಾಗಂಗಿಲ್ಲ ರೀ. ಅವ್ರು ತಿನ್ನಂಗಿಲ್ಲ ಅಂತಂದ್ರೆ ಅವ್ರು ಜಾಸ್ತಿ ಕೋರ್ಸು ಮಾಡೋಕ್ಕಾಗಂಗಿಲ್ಲ. ಇನ್ನು ಲಾಸ್ಟಿಗೆ ಒಂದು ಚಮಚ ಇದ್ದು ಸ್ಪೂನಲ್ಲಿ ಹಾಕೋಬೇಕಿಲ್ರಿ. ಹಿಂಗೆ ಅಕ್ಕಿ ಇರ್ತೈತೆ, ಅದು ಕ್ರಿಸ್ಪಿಯಾಗಿ ಮಾಡ್ಕೋಬೇಕಂತ. ಅದು ಒಂಥರ ಅಕ್ಕಿ ರೊಟ್ಟಿ ಗಟ್ಟಿ ಆಕ್ಕೈತಿ. ನೋಡ್ರಿ ಪೂರ್ತಿ ಹೆಂಗೆ ಬಂದಾವ ಅಂತಂದ್ರೆ ಇವ ನೋಡ್ಬೋದು. ಅಂದರೆ ಬಿಸಿ ಹಿಂಗೆ ಮ್ಯಾಗ ಇರ್ತೇವಲ್ಲ, ಸ್ವಲ್ಪ ಹತ್ಕೊಂಡಾಗಿರ್ತಾವ. ನೆಟ್ಟ ರೀತಿ ಕಾಣಿಸ್ತೈತಿಲ್ಲ. ಇದಿಲ್ಲೇ ಕ್ರಿಸ್ಪಿ ಆಗಲಿ. ನಾನೀಗ ನಾಷ್ಟ ಮಾಡ್ತೀನಿ. ನಾಷ್ಟ ಮಾಡಿ ಆಮೇಲೆ ಸಿಗ್ತೀನಿ.